ಸಂಸಾರ ಅಂದ ಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಕಾಟ ಕೊಟ್ಲು ಅಂಥೇಳಿ ಅತ್ತೆಯನ್ನೇ ಕೊಲ್ಲುವುದಕ್ಕೆ ಸೊಸೆಯೊಬ್ಬಳು ಪ್ಲಾನ್ ಮಾಡಿರುವಂತಹ ವಿಚಾರ ವೈದ್ಯರ ಮೂಲಕ ಬೆಳಕಿಗೆ ಬಂದಿದೆ. ಅತ್ತೆಯನ್ನ ಸಾಯಿಸಲು ಒಂದೆರಡು ಮಾತ್ರೆಯನ್ನ ಕೊಡಿ. ಅತ್ತೆಯನ್ನ ಕೊಲ್ಲಲು ವೈದ್ಯರ ಬಳಿ ಮಾತ್ರೆಯನ್ನ ಕೇಳಿದ್ದಾಳಂತೆ ಸೊಸೆ. ಮಾತ್ರೆ ಕೇಳಿದ ಮಹಿಳೆಯ ವಿರುದ್ಧ ವೈದ್ಯರು ಈಗ ದೂರನ್ನ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಇದೇ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಿಳೆಯ ಮೆಸೇಜ್ ಅನ್ನು ನೋಡಿ ಒಂದು ಕ್ಷಣ ಶಾಕ್ ಆಯ್ತು ಅಂತ ಹೇಳಿದ್ದಾರೆ. ಆರೋಗ್ಯ ಸಮಸ್ಯೆ ಇದ್ದಾಗ ಜನ ಮಾತ್ರೆಗಳ ಬಗ್ಗೆ ಕೇಳ್ತಾರೆ, ಆದರೆ ಜೀವ ತೆಗೆಯೋದಕ್ಕೆ ಮಾತ್ರೆ ಕೇಳಿದ್ದು ಇದೇ ಮೊದಲ ಸಲ ಆ ಅನುಭವ ಆಗಿದೆ ಅಂತ ಹೇಳಿದ್ದಾರೆ. ಪೊಲೀಸರು ಈ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಾನು ಸಾಮಾಜಿಕ ಹೋರಾಟದಲ್ಲಿಯೂ ಕೂಡ ಇರ್ತೀನಿ ಅಂತ ಹೇಳಿ ಪಬ್ಲಿಕ್ ಟಿವಿಗೆ ಡಾಕ್ಟರ್ ಸುನಿಲ್ ಕುಮಾರ್ ಹೆಬ್ಬಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಯಾರ ಸೊಸೆ ಅನ್ನೋದನ್ನು ಪೊಲೀಸರು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವಾಟ್ಸಪ್ ಮೂಲಕ ಈ ಚಾಟಿಂಗ್ ಆಗಿದೆಯಂತೆ. ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ನಮ್ಮ ಅತ್ತೆಯನ್ನು ಸಾಯಿಸಬೇಕು, ಯಾವುದಾದ್ರೂ ಮಾತ್ರೆಯನ್ನು ಹೇಳಿ ಅಂತ ಹೇಳಿ ವೈದ್ಯರನ್ನೇ ಕೇಳಿದಾಳೆ ಸೊಸೆ ಅನ್ನೋದು ಗೊತ್ತಾಗಿದೆ. ನಮ್ಮ ಅತ್ತೆಯನ್ನು ಸಾಯಿಸಬೇಕು, ಒಂದೆರಡು ಮಾತ್ರೆಗಳನ್ನು ಬರೆದು ಕೊಡಿ ಅಂತ ಹೇಳಿ ಮಹಿಳೆಯೊಬ್ಬರು ವೈದ್ಯರಿಗೆ ವಾಟ್ಸಪ್ ಮೂಲಕವಾಗಿ ಕೇಳಿದ್ದಾರೆ. ಇದನ್ನು ಕೇಳಿದ ಕೂಡಲೇ ಡಾಕ್ಟ್ರು ಕೂಡ ಶಾಕ್ ಆಗಿದ್ದಾರೆ. ಹಾಗಿದ್ರೆ ಡಾಕ್ಟ್ರನ್ನೇ ಮಾತನಾಡಿಸ್ತಾ ಹೋಗೋಣ, ಏನಾಯಿತು ಅಂತ ಹೇಳಿ. ಸರ್, ಯಾರು ನಿಮಗೆ ಟೆಕ್ಸ್ಟ್ ಮಾಡಿದ್ದು? ನೀವು ಹೇಗೆ ಅವರ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರಿ? ಏನು ಕೇಳಿದರು? ನನಗೆ ದಿನಾಂಕ 17/2/2024 ಮಧ್ಯಾಹ್ನ 2 ಗಂಟೆಗೆ ಒಂದು ಮೆಸೇಜ್ ಬರುತ್ತೆ ವಾಟ್ಸಪ್ಪಲ್ಲಿ ಹಾಯ್ ಅಂತ. ನಾನು ವಾಪಸ್ ಹಾಯ್ ಅಂತ ಕಳಿಸ್ತೀನಿ. ನೀವು ಯಾರು ಅಂತ ಕೇಳ್ತೀನಿ, ನಿಮ್ಗೇನು ನಾನು ಹೆಲ್ಪ್ ಮಾಡ್ಬೇಕಂತ ಕೇಳ್ತೀನಿ. ಅವ್ರು ಹೇಳ್ತಾರೆ ತಮ್ಮ ಹೆಸರು, ತಾವ್ಯಾರು, ಏನಾಗಬೇಕಾಗಿತ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಬೆಂಗಳೂರಿನವರು ಅಂತ ಹೇಳ್ತಾರೆ. ತಮ್ಮ ಹೆಸರು ಸಹನಾ ಅಂತ ಹೇಳ್ತಾರೆ. ಹೇಳಿದ್ಮೇಲೆ ಏನಾಗಬೇಕು ಅಂತ ಕೇಳ್ತೀನಿ. ಇಲ್ಲ ನೀವು ಕೇಳಿದರೆ ಬೈತೀರಾ ಅಂತ ಹೇಳ್ತಾರೆ. ನಾನು ಏನು ವಿಚಾರ ಹೇಳಿ, ಏನಾಗಿದೆ ನಿಜವಾಗ್ಲೂ ಅಂತ ಕೇಳ್ತೀನಿ. ಕೇಳಿದ ತಕ್ಷಣ ಇಲ್ಲ ನಮ್ಮ ಅತ್ತೆಯನ್ನು ಸಾಯಿಸಬೇಕು, ಅದಕ್ಕೆ 2 ಮಾತ್ರೆ ಬರೆದು ಕೊಡಿ ಅಂತಾರೆ. ಆವಾಗ ನನಗೆ ಶಾಕ್ ಆಗುತ್ತೆ. ನಾವು ದಿನನಿತ್ಯ ಜನರ ಪ್ರಾಣ ಉಳಿಸೋದಕ್ಕೆ ಅಥವಾ ಸಾಮಾಜಿಕ ಕೆಲಸ ಮಾಡುವಾಗ ಇಂಥದ್ದು ವಿಚಿತ್ರವಾಗಿರೋವಂಥದ್ದು ಕೇಳ್ತಾ ಇದ್ದೀನಲ್ಲ ಅಂತ ಕೇಳಿಬಿಟ್ಟು ಆವಾಗ ಕೇಳಿದ ತಕ್ಷಣವೇ ಇಲ್ಲ ಪ್ಲೀಸ್ ದಯವಿಟ್ಟು 2 ಮಾತ್ರೆ ಬರೆದು ಕೊಡಿ, ವಾಟ್ಸಪ್ ಮಾಡಿ ಅಂತ ಕೇಳ್ತಾರೆ. ನಾನು ಶಾಕ್ ಆಗಿ ಇದು ಯಾರು ಇದು ಈ ಥರ ಮಾಡ್ತಾ ಇದ್ದಾರಲ್ಲ, ಏನು ಉದ್ದೇಶ ಇದೆ, ಎಷ್ಟು ಇದೆಲ್ಲ ತಪ್ಪಾಗುತ್ತೆ, ಇದು ಕ್ರೈಮ್, ಇದು ಇಂಥದ್ದು ಮಾಡೋದು ನೀಚತನ, ಇದು ನಾವು ಪ್ರಾಣ ಉಳಿಸೋ ಜನ ಇಂಥದ್ದು ಮಾಡಬಾರ್ದು, ಈ ಥರ ಮಾಡಿದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಅಂದ ತಕ್ಷಣವೇ ಅವರೆಲ್ಲ ವಾಟ್ಸಪ್ ಚಾಟನ್ನು ಡಿಲೀಟ್ ಮಾಡ್ತಾರೆ. ಆ ಡಿಲೀಟ್ ಅವ್ರಿಗೆ ಏನಾದರೂ ಕಾಲ್ ಮಾಡೋದು ಏನಾದರೂ ಪ್ರಯತ್ನ ಪಟ್ರ ಸರ್? ಅವ್ರು ಎಲ್ಲಿ, ಅವರು ಬೆಂಗಳೂರಲ್ಲಿ ಏನು ಎತ್ತ ಅನ್ನೋಂಥದ್ದು ಗೊತ್ತಾಯ್ತು? ನಾನು ಒಂದು ಸರಿ ಟ್ರೈ ಮಾಡಿದೆ ಕಾಲ್ ಮಾಡೋದಕ್ಕೆ. ಕಾಲ್ ಮಾಡಿದ್ಮೇಲೆ ಕಾಲ್ ಕಟ್ ಮಾಡಿದರು. ಆಮೇಲೆ ವಾಟ್ಸಪ್ಪಲ್ಲಿ ಅವರೇ ಪದೇ ಪದೇ ಮೆಸೇಜ್ ಹಾಕ್ತಾಯಿದ್ರು. ಅದನ್ನು ನಾನು ಸ್ಕ್ರೀನ್ಶಾಟ್ ತೊಗೊಂಡೆ. ಬಟ್ ನನಗೆ ಅವರು ನಿಜವಾಗ್ಲೂ ಈ ಥರ ಹೀನಿಯಸ್ಸು, ಅಂದರೆ ಒಬ್ಬ ರೆಸ್ಪಾನ್ಸಿಬಲ್ ಡಾಕ್ಟ್ರಾಗಿ, ಸಿಟಿಸನ್ ಆಗಿ ಇಂಥ ಕ್ರೈಮನ್ನು ಮಾಡೋವಂಥ ಮನಸ್ಥಿತಿ ಇರೋರನ್ನ ಅಟ್ಲೀಸ್ಟು ಜನಕ್ಕೆ ಗೊತ್ತಾಗಬೇಕು. ಮತ್ತು ಆಮೇಲೆ ಏನು ಉದ್ದೇಶ ಇದೆ ಈ ಥರ ಒಬ್ಬರನ್ನ ಸಾಯಿಸುವಂಥ ಹೀನಿಯಸ್ ಕ್ರೈಮ್ ಮಾಡ್ತಾರೆ ಅಂತ ತುಂಬ ಬೇಜಾರಾಗಿ, ನಿಜವಾಗ್ಲೂ ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. 15 ವರ್ಷದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಇದೆಯಾ ಅಂತ ಫೋನ್ ಮಾಡಿ ವಾಟ್ಸಪ್ ಮಾಡೋಂಥವ್ರನ್ನ ಕೇಳಿದ್ವಿ. ಬಟ್ ಪ್ರಾಣ ತೆಗೆಯೋದಕ್ಕೆ 2 ಮಾತ್ರೆ ಕೊಡುವಂಥದ್ದು ತುಂಬ ದುರದೃಷ್ಟಕರ ಸರ್. ಆ ಕ್ಷಣ ಆ ಒಂದು ಬರವಣಿಗೆ ನೋಡಿ, ಹಿಂಗೆ ಪ್ರಾಣ ತೆಗೆಯೋದು ಅದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಅಂತ ಟೆಕ್ಸ್ಟನ್ನು ನೋಡಿದಾಗ ಹೇಗೆ ಶಾಕ್ ಆಯಿತು? ನೋಡಿದ ತಕ್ಷಣ ಏನು ಅನ್ನಿಸ್ತು? ನಾನು ವಿಚಿತ್ರ ಅನ್ನಿಸ್ತು, ನನಗೆ ತುಂಬ ಶಾಕ್ ಆಯಿತು. ನಿಜವಾಗ್ಲೂ ಈ ಥರನೂ ಇರುತ್ತಾ ಸಮಾಜ, ಯಾವ ಸ್ಥಿತಿಗೆ ಹೋಗ್ಬಿಟ್ಟಿದೆ ಅದೋ ಗೊತ್ತಿಗೆ ಅನ್ನೋವಂಥದ್ದು ಅನ್ನಿಸ್ತು. ಹೀಗಾಗಿ ತುಂಬ ಬೇಜಾರಾಗಿ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸರು ಆ್ಯಕ್ಷನ್ ಮಾಡ್ತಾರಾ ಏನು ಮಾಡ್ತಾರ ಅಂತ ಕಾದು ನೋಡ್ಬೇಕಾಗಿದೆ ಅಷ್ಟೇ. ಏನಂದ್ರೆ ಸರ್ ಪೊಲೀಸರು? ಈಗ ಪೊಲೀಸ್ ಹೇಳಿದ್ದಾರೆ, ಕೊಟ್ಟು 17ನೇ ತಾರೀಕು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಿನ್ನೆ ಆಯಿತು, ಇವತ್ತು 2 ದಿನ ಆಯಿತು. ಏನು ಆ್ಯಕ್ಷನ್ ಮಾಡಿದ್ದಾರೆ ಅಂತ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಇನ್ನು ಹೇಳ್ತಾ ಇದ್ದಾರೆ ಟ್ರೇಸ್ ಔಟ್ ಮಾಡ್ತಾ ಇದ್ದೀವಿ ಅಂತಾರೆ. ಆ್ಯಕ್ಚುಲಿ ಇಟ್ಸ್ ಒಂದು 10-15 ನಿಮಿಷ ಅಥವಾ 1 ಡೇ ಕೆಲಸ ಅದು, ಅದನ್ನು ಮಾಡ್ತಾ ಇಲ್ಲ ಅವ್ರು ಇನ್ನೂ. ಈಗ ನಿಜವಾಗಿಯೂ ಕೂಡ ಅತ್ತೆಯನ್ನು ಮುಗಿಸೋದಕ್ಕೆ ಇಂಥದ್ದೊಂದು ಪ್ಲ್ಯಾನ್ ಅಥವಾ ಇಂಥದ್ದೊಂದು ಮೆಡಿಸಿನನ್ನು ಬರೆದು ಕೊಡಿ ಅಂತ ಕೇಳಿರೋದಾ, ಅಥವಾ ಸುನಿಲ್ ಕುಮಾರ್ ಅವರನ್ನು ಏನಾದರೂ ಟಾರ್ಗೆಟ್ ಮಾಡಲಿಕ್ಕೆ ಅಥವಾ ಬೇರೆ ಅವರನ್ನು ಹೆಸರನ್ನು ಕೆಡಿಸ್ಲಿಕ್ಕೆ ಈ ಥರದ ಪ್ರಯತ್ನಗಳು ಆಗಿದೆಯಾ ಅಂತ ಅನ್ನಿಸ್ತಾ ಇದೆ? ಇಲ್ಲ, ನನಗೆ 2 ಆ್ಯಂಗಲಲ್ಲಿ ನಾನು ನೋಡ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ನಾನು ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀನಿ, ಮತ್ತು ಸಾಕಷ್ಟು ಹೋರಾಟಗಳನ್ನು ಅಥವಾ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಾಗಲೂ ಸಾಕಷ್ಟು ಶತ್ರುಗಳು ಇದ್ದಾರೆ. ಇದೇನಾದರೂ ಶತ್ರುಗಳ ಟ್ರ್ಯಾಪ ಅಥವಾ ನಿಜವಾಗ್ಲೂ ಸಾಯಿಸೋದಕ್ಕೆ ಮಾಡಿರೋಂಥ ಅವ್ರ ಪ್ಲ್ಯಾನ್ ಅಂತ ಗೊತ್ತಾಗಿಲ್ಲ. ಪೊಲೀಸರೇ ಅದನ್ನು ರಿವೀಲ್ ಮಾಡಬೇಕಾಗಿರೋಂಥದ್ದು. ಓಕೆ, ಎಸ್, ಇದು ಸುನಿಲ್ ಕುಮಾರ್ ಅವರ ಮಾತು. ಆ ಒಂದು ಮೆಸೇಜನ್ನು ನೋಡಿ ಡಾಕ್ಟರ್ ಕೂಡ ಶಾಕ್ಗೆ ಒಳಗಾಗಿದ್ರು. ಇಮಿಡಿಯೇಟ್ ಆಗಿ ಸ್ಥಳೀಯ ಸಂಜಯ್ ನಗರ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಅದರ
ಅದರಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸೋದಕ್ಕೆ ಮುಂದಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಶಂಭು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಂಸಾರ ಅಂದಮೇಲೆ ಒಂದು ಮಾತು ಬರ್ತದೆ, ಒಂದು ಮಾತು ಹೋಗ್ತದೆ. ಹಂಗಂಥೇಳಿ ಸೊಸೆನೇ ಅತ್ತೆಯನ್ನು ಹತ್ಯೆ ಮಾಡುವುದಕ್ಕೆ ಡಾಕ್ಟರ್ ಸಲಹೆ ಕೇಳ್ತಾರೆ ಅಂದರೆ ವಿಚಿತ್ರ ಅಪ್ಪ. 4 ಜನ ಇದ್ದಾಗ ಕೋಪ, ಸಿಟ್ಟು, ಮುನಿಸು ಇವೆಲ್ಲ ಇದ್ದಿದ್ದೆ. ಅದನ್ನು ನಾವು ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಆಯಿತು. ಬಟ್ ನಮ್ಮ ಜನರ ಮನಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದನ್ನು ಈ ಪ್ರಕರಣ ಹೇಳ್ತಾ ಇದೆ. ಸಾಮಾನ್ಯವಾಗಿ ಯೂಟ್ಯೂಬ್ನಲ್ಲಿ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗಿ ಈ ರೀತಿ ಹತ್ಯೆಗಳನ್ನು ಮಾಡೋದು ನೋಡ್ತಾ ಇರ್ತಿದ್ವಿ. ಬಟ್ ಈಗ ಡಾಕ್ಟರ್ ಸಲಹೆ ಕೇಳುವ ಮಟ್ಟಕ್ಕೆ ಬಂದು ನಿಂತಿದ್ದಾರೆ.